ನಿಮ್ ಒತ್ತಿಗೆ ಕೇಳಿದ್ರೆ ನಮ್ ಪ್ರಾಬ್ಲಮ್ ಎಲ್ಲಾನು ಸಾಲ್ವ್ ಮಾಡ್ತದ? ನಮ್ಮಿಬ್ರುನುವೆ ಮದ್ವೆ ಮಾಡಿಸ್ತಿದ್ದ? ನಮ್ಮ ಒತ್ತಿಗೆ ಕೈಲಿ ಆಗ್ದಿರಾ ಅಂತ ಕೆಲಸನೇನಿಯ ಇಲ್ಲ ಗೊತ್ತಾ. ಏನು ಹೇಳಿದ್ರುನುವೆ ಪರ್ಫೆಕ್ಟ್ ಆಗಿ ಏನಿಯ ಮಾಡಾಕ್ ಬಿಡ್ತದೆ. ನಮ್ಮ ವಿಷಯ ಹೇಳಿದ್ರು ಅಷ್ಟೇನಿಯ. ಆದ್ರೆ ನಮ್ಮ ಒತ್ತಿಗೆಗೆ ಮನ್ಸಿಗೆ ಬರ್ಬೇಕು ಅಷ್ಟೇನೇನಿಯ. ಮನ್ಸಿಗೆ ಬಂದ್ರೆ ಇಂಥ ಕೆಲಸ ಆಗಲ್ಲಪ್ಪ ಅನ್ನಂಗೆ ಇಲ್ವೇ ಇಲ್ಲ. ನಮ್ಮ ಚಿಕ್ಕಮ್ಮ ಅವಳಲ್ಲ ಬಂಗಾರಮ್ಮ, ಆ ಅಮ್ಮನ ಅಳ್ಳಾಡ್ಸಕ್ಕೆ ಇಡೀ ನಮ್ಮ ಮನೆನಾಗೆ ಯಾರ ಕೈಲೂ ಆಯ್ತಿರ್ಲಿಲ್ಲ. ಆದ್ರೆ ನಮ್ಮ ಒತ್ತಿಗೆ ಹೆಂಗೆ ಅಳ್ಳಾಡಿಸ್ಬಿಡ್ತು ಗೊತ್ತೇನು. ಓಹೋ, ಏನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತದ. ಹಂಗೇನಿಯ ನಮ್ಮ ದೊಡ್ಡಣ್ಣ, ಅದೇ ಬಂಗಾರಮ್ಮನ ಮಗ, ಅವನು ನಮ್ಮ ನಮ್ಮ ಅತ್ತಿಗೆ ಐತಿ ಹೇಳು. ಲವ್ ಮಾಡ್ಬಿಟ್ಟು ಮೋಸ ಮಾಡಕ್ಕೆ ಹೋದ್ರೆ ಎಷ್ಟು ಹೋರಾಟ ಮಾಡ್ಬಿಟ್ಟು ಮದುವೆ ಮಾಡಿಸ್ತು ಗೊತ್ತಾ ನಿನಗೆ. ನಮ್ಮ ಅತ್ತಿಗೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿದ್ಬಿಡ್ತದೆ. ಏನಾರ ಒಂದು ಕೆಲಸ ಮಾಡಬೇಕು ಅಂತ ಇದು ಮನ್ಸಿಗೆ ಹಾಕಂತು ಅಂದರೆ ಅದಕ್ಕೆ ನಮ್ಮ ವಿಷಯ ಹೇಳಿದ್ರೆ ಏನಾದ್ರೂ ಸಹಾಯ ಮಾಡೇ ಮಾಡ್ತದೆ. ಸರಿನಾ? ಅದಕ್ಕೆ ಬಾ ಹೋಗೋಣ ಅಂತ ಹೇಳ್ತಿರೋದು. ಹೌದಾ? ಅಷ್ಟೊಂದು ಧೈರ್ಯನಾ ನಿಮ್ಮ ಅತ್ತಿಗೆಗೆ? ಧೈರ್ಯನಾ? ಭಾಳ ಧೈರ್ಯ. ಆದರೆ ನಮ್ಮ ಒತ್ತಿಗೆಗೆ ಇಷ್ಟ ಆಗ್ಬೇಕಷ್ಟೇ ಕೆಲಸ. ಈಗ ನಮ್ಮ ಒತ್ತಿಗೆಗೆ ಏನಾದ್ರೂ ಸರಿ ಅಂತ ಅನ್ನಿಸ್ತು ಅಂದರೆ ಕೆಲಸ ಮಾಡ್ತದೆ. ನಮ್ಮ ಒತ್ತಿಗೆಗೆ ಏನಾದ್ರೂ ನಾವು ಮಾಡ್ತಿರೋ ಕೆಲಸ ಸರಿಯಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಿಲ್ಲ ಗೊತ್ತಾ. ನೋಡು, ಇವಾಗ ನಾವು ಹೋಗಿ ಹೆಂಗೋ ನಮ್ಮ ಒತ್ತಿಗೆ ನಾವು ಒಪ್ಪಿಸ್ಬಿಟ್ಟು ನಿಧಾನಕ್ಕೆಲ್ಲ ನೈಸ್ ಮಾಡ್ಬಿಟ್ಟು ಹೇಳೋಣ. ನೋಡೋಣ ಏನಾಯ್ತದೋ ಏನು ಬಿಡ್ತದೋ ಗೊತ್ತಿಲ್ಲ. ನೀನು ಅಷ್ಟೇ ಹೆಂಗನ ಮಾಡ್ಬಿಟ್ಟು ನೀನು ಮಾತಾಡು ಚೆನ್ನಾಗಿ, ಸರಿನಾ? ಸರಿ ಆಯ್ತು, ಮಾತಾಡ್ತೀನಿ. ಸರಿ ಸರಿ ನಡಿ. ಇವತ್ತು ನೋಡು ಕೂಲರ್ ಬತ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಕೈ ಎತ್ಬಿಟ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಕಣ ಇವ್ರನ್ನ ನಂಬಾರ್ದು ಶಾನೆ ಅಂತ ಹೇಳೋದು. ನಾನು ಹೇಳ್ದೆ ಪಕ್ಕದೂರದಿಂದ ಕರೆಸ್ಬಿಟ್ಟು ಮಾಡ್ಸನಿ ಅಂತ ಹೇಳಿದ್ರೆ ಏನು ಕೇಳಲಿಲ್ಲ ಮಾಡಲಿಲ್ಲ. ನಿನ್ನ ಗಂಟು ತಲ್ಗಾಕಳಕ್ಕಿಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ನೆನೆಯ. ಅಯ್ಯೋ ಏಳಿ ಸಾಕಾಗೋಯ್ತದೆ. ನೋಡಿ ಹೋಗ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ. ನಾಳೆ ಒಂಚೂರು ಎಷ್ಟಾಯ್ತದೆ ಅಷ್ಟು ಎಲ್ಲ ಮುರಿದಾಕಿ ಆಮೇಕಿಂದ ಬೇಕಾದ್ರೆ ನೋಡ್ಕೊಳ್ಳೋಣ ನಾಳಿಕೆ. ಅತ್ತೆ, ನಮ್ಮಿಬ್ರು ಕೈಲಿ ಎಷ್ಟಾಯ್ತದ ಹೇಳು. ಇರಿ, ಆ ಬಂಗಾರಿ ಮಗ ಎಲ್ಲೋದ? ದರಿದ್ರು ನನ್ನ ಮಗ. ನನ್ನ ಮಗುನು ಕರ್ಕೊಂಬಿಟ್ಟು ಬಂದು ಮುರಿಸ್ತೀನಿ. ಏನು ಸುಮ್ಮನೆ ಕುಂತ್ಕೊಂಡಿರ್ಬೇಕು ಅವರು? ನಾವು ಮಾತ್ರ ಕ್ಯಾಮೆ ಮಾಡ್ತಿರ್ಬೇಕಾ? ಗಂಡ ಎಂಡ್ರು ಎಲ್ಲ ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೋತಾರೆ. ಇರಿ ಮನ್ಮಕ್ಳನ್ನು ಕರ್ಕೊಂಬಿಟ್ಟು ಬಂದು ಕೆಲಸ ಮಾಡಿಸ್ತೀನಿ. ಏನು ಅನ್ಕೊಂಬಿಟ್ಟಿದ್ದೀರಾ? ನಾವಿಬ್ಬರೇ ಮಾಡ್ಕೊಂಡು ಕುಂತ್ಕೊಳಕ್ಕಾಯ್ತದ? ನೀಟಾಗಿ ಎಣಿಸ್ಕೋತಾರೆ ಕಾಸ. ಈಗ ನೋಡು, ಮಗಳು ಮದುವೆ ಬೇರೆ ಸೆಟ್ ಮಾಡೋರಂತೆ. ಇನ್ನು ಅಷ್ಟೇ ಮುಗೀತು ನಮ್ಮ ಕತೆ. ಅಷ್ಟೇ ಏನಿಯ, ಎಲ್ಲ ದುಡ್ಡೆಲ್ಲ ಅದಕ್ಕೆ ಖರ್ಚು ಮಾಡಿ ಎಸಿತಾರೆ. ನೋಡತ್ತೆ, ಇನ್ಮೇಲೆ ಭಾಗ ಅಂತ ಹೇಳಿದ್ದೀನಿ. ಅವ್ರ ಅರ್ಧ ಕೆಲಸ ನಾವು ಅರ್ಧ ಕೆಲಸ ಅಂತ. ಎಲ್ಲ ನಾವೇ ಏನಿಯ ಮಾಡೋ ಅವಶ್ಯಕತೆ ಇಲ್ಲ. ಇರಿ ಬರಲಿ ಅವ್ರುನು. ನೀವು ಹಿಂಗೆ ಮಾಡಿ ನೆನಿಯ ಹಿಂಗೆ ಸೋತ್ ಸುಣ್ಣ ಆಗಿರೋದು. ಅಯ್ಯೋ ಸುಮ್ಕೋಗಿ, ನಾನು ನೋಡ್ಕೊತೀನಿ ಎಲ್ಲನೂ. ಯಾರನ ಒಬ್ರು ಮಾಡಲಿಲ್ಲ ಅಂತಂದ್ರೆ ಆಯ್ತಿದ್ದೀನವ. ಈಗ ನೋಡಿ ಜ್ವಾಳ ಎಲ್ಲ ಬಲ್ತು ಹಾಳಾಗೋಗಿಲ್ವೇ? ಅಯ್ಯೋ, ಅವ್ರು ಬರ್ಲಿಲ್ಲ ಅಂದ್ರೆ ಪೂರ್ತಿ ದುಡ್ಡು ನಾವೇ ಮಾಡ್ಬಿಟ್ಟು ಇಕ್ಕಿತ ನಾನೇ ಇಕ್ಕತ್ತೀನಿ. ನೋಡ್ತಾ ಇರ್ರಿ. ಜ್ವಾಳದ ಕಾಸು ಎಲ್ಲನೂ ಕೊಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ನೀವು. ಜ್ವಾಳದ ಕಾಸನ್ನ ನಾನು ಯಾವುದೇ ಕಾರಣಕ್ಕೂ ಕೊಡಕ್ಕಿಲ್ಲ. ನಾನು ಮಾಡೋದನ್ನೇ ನಾನೇ ಇಕ್ಕತ್ತೀನಿ. ಇಲ್ಲ ಭಾಗ ಕೊಡ್ಲಿ ಬಿಡಿ. ನೋಡಿ, ಈಗ ಹೇಳ್ಬಿಟ್ರಿ ಖಂಡಿತವಾಗಿ ನಮ್ಮ ಹೆಸರಿಗೆ ಮಾಡಿಸ್ಕೊಟ್ಬಿಟ್ರಿ. ಇಲ್ಲಾಂದ್ರೆ ನೀವು ಅರ್ಧ ಮಾಡ್ಕೊಳ್ಳಿ, ನಾವು ಅರ್ಧ ಮಾಡ್ಕೊಳ್ಳಿ ಅಂತ. ನಾವು ಕಷ್ಟಪಟ್ಟು ಮಾಡೋದು, ಅವ್ರು ಎತ್ಕೊಂಡು ಹೋಗ್ಬಿಟ್ಟು ದುಡ್ಡ ಮಜಾ ಮಾಡೋದ? ಈಗ ಇದು 10 ಪೈಸಾ ಕೊಡಕ್ಕಿಲ್ಲ. ನೋಡ್ತಿರ್ರಿ. ಯೋನಾರ ಮಾಡ್ಕೊಳವ. ಇನ್ನೇನು ನನ್ನ ಕಾಲ ಮುಗ್ದೋಯ್ತು. ಇನ್ನೇನು ಇದ್ರೂ ನಿನ್ನ ಕಾಲ ಅಷ್ಟೇನಿಯ. ನಿನ್ನ ಕಾಲ ತಕ್ಕನಂಗೆ ನೀನು ಏನೋ ಮಾಡ್ಕ. ನಮ್ದು ಏನವ ನಡೀತದೆ ಎಲ್ಲನೂ. ಸರಿ, ಹಂಗಾರೆ ಜೋಳ ಮುರಿಯೋದು ಬೇಡವಾ? ಏನ್ ಬೇಡ, ನೀನು ಸುಮ್ಕೋಗು. ಸರಿ ತಕ. ನಾನು ಅತ್ತಗೆ ದನ ಕಟ್ಕೊಂಡು ಹೋಯ್ತೀನಿ. ಅತ್ತಗೆ ಇನ್ನೇನು ಮಾಡೋಕ್ಕಾಯ್ತದೆ. ಹಿಂಗೆ ಮಾಡಿ ನಿನಿಯ ನಮ್ಮನ್ನೆಲ್ಲ ಅಲ್ಗಚ್ಕಾಕೊಂಡು ಹಾಳು ಮಾಡಾಕಿರೋದು. ಅಯ್ಯೋ ಎಷ್ಟು ಹೇಳಿದ್ರು ಅಷ್ಟೇ ತಕೊಳ್ಳಿ. ಯಾಕೋ ನಮ್ಮ ಅತ್ತಿಗೆ ಹತ್ರ ಹೋಗೋಕ್ಕೆ ಜೀವ ಡಲ್ ಅಂತೈತೆ. ಏನು ಮಾಡೋದು? ಏನ್ ಮಾಡಕ್ಕಾಯ್ತದೆ? ಹೋಗಿ ಹೇಳಲೇಬೇಕು ನೀನು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಇಲ್ಲಿ ಕೊನೆ ಆಗೋಗ್ಬಿಡ್ತೈತೆ ಅಷ್ಟೇನೆ. ಅತ್ಗೆ ಹೇಳ್ ಶಶಿ, ನೀನ್ ಯಾಕೆ ಬರಕೋದೆ ಇಲ್ಗೆ ಬಿಸ್ಲಾಗೆ? ಮನೆಗೆ ಹೋಗಿ ಏನೋ ಪಾತ್ಕೊಳ್ಳೋದು ಬಿಟ್ಟು ಈ ಹುಡುಗ ಯಾರು ಹಿಂಗ್ ಬಂದ್ಬಿಟ್ಟವನೆ? ಅದ್ಗೆ ನಿಮ್ ತಾಗೊಂದು ವಿಷಯ ಮಾತಾಡ್ಬೇಕು. ಅದಕ್ಕೆ ಏನಿಯ ಬಂದೆ. ಅದೇ ಅದು ವಿಷಯ ಏನು ಅಂತ ಹೇಳಿದ್ರೆ, ಇವನು ಯಾರು ಗೊತ್ತಾ? ಅದೇ ಈಗ ನಮ್ಮ ಚಿಕ್ಕಮ್ಮ ಬಂಗಾರಮ್ಮ ಅವ್ರ ಮಗಳಿಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋರಲ್ಲ, ಅದೇ ಹುಡುಗನೇನಿಯ ಇವನು. ಓ ಹೌದೇನು? ಇವನೇನ ನಮ್ಮ ರೂಪನ್ ಮದುವೆ ಮಾಡ್ಕೊಳ್ಳೋನು? ಮೂವತ್ತಿಗೆ ಈ ಹುಡುಗನೇನಿಯ ನೋಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಎಲ್ಲನೂ. ಓ ಒಳ್ಳೇದು. ಏನೋ ಕಣಪ್ಪ, ಹೆಂಗ ಮದುವೆ ಮಾಡ್ಕೊಂತಿದ್ದೀರಾ? ಸಂದಕ್ಕಿರ್ರಿ. ಆದ್ರೆ ಅಕ್ಕ, ನನ್ಗೆ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಏನ? ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ? ಹೌದಕ್ಕ, ನನ್ಗೆ ಆ ಹುಡುಗಿನ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಹೋಗಿ ಇಷ್ಟ ಇಲ್ಲ ಅಂತ ಹೇಳು. ನಿಮ್ಮ ಅಮ್ಮಂಗು ಹಂಗೆ ಬಂಗಾರಮ್ಮಂಗು ಯಾರ್ಗನ ಹೇಳು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಎಲ್ಲನೂ ಹೇಳಿದ್ದಾಯ್ತು. ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ ಕಣಕ್ಕ. ಅದಕ್ಕೆ ನಿಮ್ಮ ಹತ್ರ ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ನೋಡಪ್ಪ, ಆ ಬಂಗಾರಮ್ಮನ ವಿಸಿಟ್ ನಾನು ಶಾನೆ ಹೋಗಕ್ಕಿಲ್ಲ. ಹೋಗ್ಲು ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀನಿ. ಅವಳು ಸವಾಸನೇನಿಯ ಬೇಡ ನನಗೆ. ಈಗಲೇ ಅವ್ರ ಮಗನ ವಿಷಯಕ್ಕೆ ಹೋಗ್ಬಿಟ್ಟು ನಾನು ನೋಡಿದ್ರೆ ಒಳ್ಳೆ ದೊಡ್ಡ ವಿಲನ್ ನೋಡ್ದಂಗೆ ಆಡ್ತಾಳೆ. ಇನ್ನು ನಿಮ್ಮ ವಿಷಯಕ್ಕೂ ಬಂದ್ಬಿಟ್ರೆ ಅಷ್ಟೇ. ಸುಮ್ಕೆ ಯಾಕೆ? ನಾನು ಎಲ್ರಿಗೂ ದುಶ್ಮನ್ ಆಗೋಗ್ಬಿಟ್ಟಿದ್ದೀನಿ.
ನೋಡಪ್ಪ ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನೇ ಕ್ಯಾನ್ಸಲ್ ಮಾಡ್ಕೋಬೇಕು ಮದುವೆಯ. ಅದು ಬಿಟ್ಬಿಟ್ಟು ಈಗ ನಾನು ಬಂದ್ಬಿಟ್ಟು ನಿಲ್ಸಕ್ಕಾಯ್ತದ? ಒಂದು ಹೆಣ್ಮಗಿನ ಮದುವೆನ ಬೇಡ ಅಂತ ನಿಲ್ಸಕ್ಕಾಯ್ತದ ಹೇಳು? ಶಶಿ ನಡಿ, ನೀನು ಓದ್ಕ ನಡಿ, ಸುಮ್ಕೆ ಏನಿಯ ನೋಡು, ಈ ವಿಚಾರಗಳೆಲ್ಲನೂ ಬೇಡ. ನಡಿ ನಡಿ ಸುಮ್ಕೆ ಏನಿಯ. ಅದು ಅದು ಅದಕ್ಕೆ ಅದು ಏನದು ಅದು ಅದು ಏನೇ ಅದಕ್ಕೆ ನಾನು ಇವನು ಲವ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇವನು ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವನು ಆಸೆ. ಆದರೆ ಆ ಬಂಗಾರಮ್ಮ ಬೇಕು ಅಂತಲೇ ಹೋಗ್ಬಿಟ್ಟು ಮಗಳು ಮದುವೆನ ಕುದುರಿಸ್ಕೊಂಡು ಬಂದ್ಬಿಟ್ಟವಳೆ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ ಮದುವೆ ನಿಲ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಖತರ್ನಾಕ್ ಮಾಡಿಬಿಟ್ಟು ಮದುವೆಯ ನಡೆಯಂಗೆ ನೀಯೇ ಮಾಡ್ತಾವ್ರೆ. ಬೇರೆ ದಾರಿ ನನಗಂತೂ ಏನೂ ಕಾಣ್ತಿಲ್ಲ. ಈಗ ಏನು ಮಾಡೋದು ಏನು ಬಿಡೋದೋ ಗೊತ್ತಾಯ್ತಿಲ್ಲ. ಅದಕ್ಕೆ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕಾಣಲಿಲ್ಲ. ಅದಕ್ಕೆ ನನಗೆ ಬಂದಿದ್ದು ನಿಮ್ಮ ತಕ್ಕೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ಯಪ್ಪ ಹತ್ಗೆ ಕಿತ್ತೋದೊಳೆ. ನಾನು ಅಯ್ಯೋ ಪಾಪ ಓದ್ಲಿ, ನಾನಂತೂ ಓದಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಕಾಲೇಜಾಗ ಪೀಜು ಗೀಜು ಎಲ್ಲ ಶಾನೆ ಕಟ್ಬಿಟ್ಟು ಎಲ್ಲಾರನ್ನು ಎದುರಾಕೊಂಡು ಹೋಗ್ಬಿಟ್ಟು ನಾನು ಕಾಲೇಜಿಗೆ ಸೇರ್ಸಿದ್ನಿನ್ನ ಓದ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಲವ್ವು ಪವು ಅಂತ ತಿರ್ಕೊಂಡು ಬಿದ್ದಿರಕಲ್ವೇ. ಎಷ್ಟು ನಂಬಿಕೆ ಇಕ್ಕಿದ್ದೆ ನಿಮ್ಮ ಮೇಲಂತೂ ಮನಿಯಾಳಿ. ಒಂದೇ ಕಿತ್ತ ನಂಬಿಕೆ ಎಲ್ಲನೂ ಮುರಿದಾಕ್ಬಿಟ್ಟೆ ಅಲ್ವೇನೆ. ಎಲ್ರೂ ಅಷ್ಟು ದೊಡ್ಡ ಕಾಲೇಜಿಗೆ ಸೇರ್ಸಿದ್ಯಾ? ನಿನ್ನ ಆದ್ನಿ ಏನಾಯ್ತೋಳೋ ಅಂದ್ರೂ ನನ್ನ ಆದ್ನಿನ ಅಂತೋಳಲ್ಲ ಅಂತ ಊರು ತುಂಬ ನಾನು ಬಿಲ್ಡಪ್ ತಗೊಂಡು ಬಂದ್ಬಿಟ್ನಲ್ಲೇ. ಈಗ ನೋಡಿದ್ರೆ ಈ ನನ್ನ ಮಗನ್ ಲವ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಒಂದು ಮುಂದೆ ನಿಂತ್ಕೊತಾ ಇದೆಯೇನೆ. ಈ ಲವ್ ಪವು ಎಲ್ಲ ಯಾಕೆ ಬೇಕು? ನಿಮ್ಮ ಅಮ್ಮಂಗೆ ಗೊತ್ತಾಯ್ತು ಅಂದ್ರೆ ಎದೆ ಹೊಡ್ಕಂತದಷ್ಟೇ ಏನಿಯಾ. ಮನ್ಯಾಳಿ ನಿನಗೆ ತಿಂದ್ಕೂಳು ಜಾಸ್ತಿ ಆಗೋಗ್ಬಿಟ್ಟೈತೆ. ಎಲ್ಲರೂ ಹೇಳ್ದಂಗೆ ನಿನ್ನ ಇಲ್ಲೇ ಅದನ್ನ ಕಾಲೇಜ್ಗೆ ಹಾಕ್ಬೇಕಿತ್ತು. ಪ್ಯಾಟೆ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ನಾನೇ ತಪ್ಪು ಮಾಡ್ಬಿಟ್ಟು ನಾನು ಕೇಳ್ಬಿಟ್ಟು ಇವಾಗ ನಿಮ್ಮ ಅಣ್ಣ ನಿಮ್ಮ ಅಮ್ಮ ನನ್ನ ಸುಮ್ಕೆ ಬಿಟ್ಬಿಡ್ತಾರೇನೆ ನಿನ್ನ. ಅಯ್ಯೋ ಕಂತ್ರಿ. ಅಯ್ಯೋ ಅತ್ಗೆ ಅಯ್ಯೋ ಅಕ್ಕ ಪ್ಲೀಸ್ ಹೊಡಿಬೇಡಿ ಶಶಿಗೆ. ಲೈ ಮುಚ್ಚಲ ಬಾಯ್ನ. ನನ್ನ ಮುಂದೆನೆ ನಿಂತ್ಕೊಂಡು ನನ್ನ ಆದ್ದಿನಿ ಲವ್ ಮಾಡ್ತಿದ್ದೀನಿ ಅಂತ ಹೇಳೋವಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ ನಿನ್ಗೆ? ನೋಡು ನಿನ್ನ ಅಮ್ಮನೇನಲ್ಲ ಅಂತ ಬಿಡ್ತಾ ಇದೀನಿ. ಇಲ್ಲ ಚಟ್ನಿ ಮಾಡ್ಬಿಡ್ತಿದ್ದೆ ನೋಡು. ನೀನು ಯಾರನ್ನ ಮದುವೆ ಮಾಡ್ಕೊಂಡು ಏನಾರ ಮಾಡ್ಕ, ಈ ಸಸಿ ವಿಶ್ವಕ್ಕೆ ಮಾತ್ರ ಏನಾರ ಬಂದ್ಬಿಟ್ಟು ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯ. ಗಾಳಿ ಬಿಡಿಸ್ಬಿಡ್ತೀನಿ ನಿನಗೆ. ಲೈ ಶಶಿ ನಿಂಗೂ ಹೇಳೋದು ಅಷ್ಟೇ ನೆನಿಯ. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ನೀನು ಅಷ್ಟೇ. ಇಲ್ಲ ಓದಕ್ಕೂ ಕಳ್ಸೋದಿಲ್ಲ. ಇನ್ನೂ ಒಂದು 6 ತಿಂಗಳ ವರ್ಷನೂ ಐತಲ್ಲ ನಿಂದು ಕಾಲೇಜು. ಕಳ್ಸೋದಿಲ್ಲ ಮಾಡೋದಿಲ್ಲ ಬಿದ್ದಿರು. ಇಲ್ಲಿಂದ ನೀನಿಯ ಕರೆಸ್ಪಾಂಡೆನ್ಸ್ ಕಟ್ಕೊಂಡು ಓದು ಬಿತ್ರಿ. ಅದಕ್ಕೆ ಪ್ಲೀಸ್ ಅದಕ್ಕೆ ನಾವೇನು ಓಡೋಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಿಯ ಸಹಾಯ ಕೇಳ್ತಾ ಇದೀವಿ ಅಷ್ಟೇ ಏನಿಯ. ಪ್ಲೀಸ್ ಅದಕ್ಕೆ ಸಹಾಯ ಮಾಡಿ. ಅದಕ್ಕೆ ನಾನು ಇವನ್ನ ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ. ಅವಳು ಬೇಕಂತ ಏನಿಯ ರೂಪ ಇವನನ್ನೇ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಏನೇನೇನೇನೋ ಪ್ಲಾನ್ ಮಾಡ್ಕೊಳಕ್ಕೆ ಅಂತ ಹೋಯ್ತಾವಳೆ. ಅದಕ್ಕೆ ನನಗೆ ಇವನಂದ್ರೆ ತುಂಬ ಇಷ್ಟ. ಇವನ್ನ ಬಿಟ್ಟಿರಕ್ಕೆ ನನಗಂತೂ ಆಗೋದೇನಿಯ ಇಲ್ಲ. ಇವನಂದ್ರೆ ಏನಿಯ ನನಗೆ ಜಾಸ್ತಿ ಇಷ್ಟ. ಪ್ಲೀಸ್ ಅದಕ್ಕೆ ಹೆಂಗಾದರೂ ಮಾಡಿಬಿಟ್ಟು ನೀವೇನಿಯ ಮದುವೆ ಮಾಡಿಸ್ಬೇಕು. ಅದಕ್ಕೆ ಚೊಪ್ಪಳೆ ಹೊಡೆದ್ಬಿಡ್ತೀನಿ ಬಿತ್ರಿ. ಕೆರ ಕಿತ್ತೋಯ್ತವೆ. ಮನ್ಯಾಳಿ ಏನ್ ಬಂದಿರೋದು ನಿಂಗೆ ದೊಡ್ಡರೋಗ? ಲವ್ ಅಂತೆ ಲವ್. ನಿನ್ನ ಇಲ್ಲಿ ಗಂಟ ಬಿಟ್ಟಿದ್ದೀನಲ್ಲ ಅದೇನಿಯ ದೊಡ್ಡ ತೆಪ್ಪು. ಬಾರೆ ಮುಚ್ಕೊಂಡು ಮನೆಗೆ. ಈ ನನ್ನ ಮಗ ಇನ್ನೊಂದು ಕಿತ್ತ ಏನಾದ್ರೂ ಕಣ್ಣು ಕಾಣಿಸ್ಕೊಂಡ್ಬಿಟ್ಟ ಅಂತಂದ್ರೆ ಹಂಗೆ ಗ್ರಾಚಾರ ಬುಡ್ಸ್ಬಿಡ್ತೀನಿ ಅಷ್ಟೇ ನಿನಿಯ. ಅಕ್ಕ ಪ್ಲೀಸ್ ಅಕ್ಕ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಕ್ಕ. ನಾನೇನು ಮೋಸ ಮಾಡ್ಬಿಟ್ಟು ಮಧ್ಯೆ ಕೈ ಕೊಟ್ಬಿಟ್ಟು ಹೋಗಂತ ಹುಡುಗ ಅಲ್ಲ ಕಣಕ್ಕ. ಕಷ್ಟ ಆದ್ರೂ ಪರವಾಗಿಲ್ಲ, ಕೊನೆ ತನಕ ನಾನು ಕೈ ಹಿಡಿದು ಸಾಕ್ತೀನಿ ಅಕ್ಕ. ಪ್ಲೀಸ್ ಅಕ್ಕ ಅರ್ಥ ಮಾಡ್ಕೊಳ್ಳಿ ಅಕ್ಕ. ಪ್ಲೀಸ್ ಅಕ್ಕ. ಏಯ್ ನಿನಗೆ ಹೇಳ್ತಿರೋದು ನಾನು. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ನನ್ನ ನಂಬಿಕೆ ಕಳೆದ್ಬಿಟ್ಲು ಇವಳಂತೂ. ನಾನು ಎಷ್ಟು ಜನಕ್ಕೆಲ್ಲ ಬುದ್ಧಿ ಹೇಳಿರೋಳು ನಾನು. ಅಂತದ್ರಾಗ ನಮ್ಮನೆ ದಾಸೆನೇ ತೂತು ಬಿದ್ಬಿಟ್ಟೈತೆ. ದಾಸೆ ಎಲ್ಲ ನಮ್ಮನೆಗೆ ಎಂಚೆ ತೂತು ಬಿದ್ಬಿಟ್ಟೈತೆ. ಅಂತ ಗತಿಗೆ ತಂದ್ಬಿಟ್ಲು ಇವಳು ನನ್ನ ಮನ್ಯಾಳಿ. ಏನ್ ಮಕ್ಕ ನೋಡ್ತಾ ಇದ್ಯಾ? ಅದು ಹುಡುಗನ್ನೇ ಜೊತೆ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳೋವಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನ್ಗೆ? ನಡಿ ಮನೆಗೆ. ಕಾಲೇಜ್ಗೂ ಕಳ್ಸಲ್ಲ, ಎಲ್ಗೂ ಕಳ್ಸಲ್ಲ. ನೋಡಿ ಕರೆಸ್ಪಾಂಡೆನ್ಸ್ ಕಟ್ಬಿಟ್ಟು ಎಕ್ಸಾಮ್ ಟೈಮಾಗ ಹೋಗ್ಬಿಟ್ಟು ಕಟ್ಬಿಟ್ಟು ಪಾಸ್ ಮಾಡಿವಂತೆ. ಬಾ ಇನ್ನೊಂದು ಕಿತ ಏನ ಹೊಸ್ಲು ದಾಟ್ಬೇಕಂತೆ ಆವಾಗಿರೋದು. ಇವನು ನೀನು ಯಾರನ್ನ ಮದುವೆ ಮಾಡ್ಕೊಳ್ಳಲ್ಲೇ? ಯಾರು ಕೇಳ್ತಾರೆ? ನನಗಿಲ್ಲವು ಪವು ಎಲ್ಲ ಸಾಕು, ಬೇಕಾಗಿಲ್ಲ ಇವೆಲ್ಲನೂ. ನಡಿಲ್ಲ. ಅದಕ್ಕೆ ನೀವು ಮತ್ತೆ ಗಂಗಾಕ್ಕಂಗೆ ಸಹಾಯ ಮಾಡಿದ್ರಿ. ಆವಕ್ಕನು ಲವ್ ಮಾಡ್ತಿದ್ದು ತಾನೆ, ಆದ್ರೂ ನೀವು ಸಹಾಯ ಮಾಡಿದ್ರಿ ತಾನೆ? ಲೇ ಅವಳ ವಿಷಯನೇ ಬೇರೆ, ನಿನ್ನ ವಿಷಯನೇ ಬೇರೆ. ಅವಳು ನಾನು ಸಹಾಯ ಮಾಡಿದ್ದು ಬಂಗಾರಿ ಮಗ ಮೋಸ ಮಾಡೋನೆ ಅಂತ ಹೇಳ್ಬಿಟ್ಟು ಅಷ್ಟೇ ಏನಿಯ. ಅಷ್ಟು ಬಿಟ್ಬಿಟ್ರೆ ಲವ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಾನೇನು ಸಪೋರ್ಟ್ ಮಾಡಲಿಲ್ಲ. ಏನ್ ಆಕ್ಟಿಂಗ್ ಮಾಡ್ತೀಯ ನೀನಂತೂ. ಅವಳಿಗೆ ಸಪೋರ್ಟ್ ಮಾಡಿದೀನಿ ಅಂತ ನಿನಗೂ ಮಾಡ್ತೀನಿ ಅಂತ ಅನ್ಕೊಂಡ? ಬಾಯಿ ಮುಚ್ಕೊಂಡು ಬಂದ್ರೆ ಸರಿ ಇವಾಗ ಮನೆಗೆ. ಲೇ ಹೋಗ್ಲಾ? ನಡಿಲಾ? ಅಕ್ಕ ನಾನು ಹೇಳೋದನ್ನ ಕೇಳಕ್ಕ. ಏನ್ಲಾ? ನೋಡಿ ಅಂತ ಹೇಳ್ತಾ ಇದ್ದೀನಿ ತಾನೇ. ಅತ್ತಿ ಆಯ್ತು ನಿಂದು.
ನಮ್ಮ ಅತ್ತೆ ಹೊಲ್ದ ಹತ್ರ ಏನಿ ಐತೆ. ನಮ್ಮ ಅತ್ತೆ ನೋಡ್ಬಿಡ್ತು ಅಂತಂದ್ರೆ ಸುಮ್ಮನೆ ಸರಿಯಲ್ಲ. ಆ ಹುಡುಗಿನ ರೂಪನ್ ನೋಡಿದ್ಯಾ ತಾನೇ? ರೂಪನ್ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರೋಗು. ನಡಿ. ಅಯ್ಯೋ ಅಕ್ಕ, ನಾನು ಹೇಳೋದನ್ನ ಕೇಳಿ. ನಾನು ನಿಜವಾಗ್ಲೂ ನಿಮ್ ತಂಗಿ ನಾನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ, ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ. ಅವಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಕ್ಕಿಲ್ಲ. ನಾನು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನಾನು ಏನೋ ಮಾಡ್ಬಿಟ್ಟು ನಾನು ಅವಳನ್ನ ಸಾಕ್ತೀನಿ. ಪ್ಲೀಸ್ ಪ್ಲೀಸ್ ನನಗೆ ಮೋಸ ಮಾಡಬೇಡಿ. ನಾನು ಅವಳನ್ನ ಬಿಟ್ಟು ನಾನು ಬದುಕಿರಕ್ಕಿಲ್ಲ ಕಣಕ್ಕ, ಅರ್ಥ ಮಾಡ್ಕೊಳ್ಳಿ. ಇಂಥ ಕಾಂಜಿ ಪೀಂಜಿ ಎಲ್ಲ ಲವ್ ಪವನ್ನೆಲ್ಲನೂ ನಾನು ಬೇಜಾನ್ಕಿತ ನೋಡ್ಬಿಟ್ಟಿದ್ದೀನಿ ಕಣಲೆ. ಎಲ್ಲ ಎರಡೆರಡು ದಿನ ಲವ್, ಮೂರನೇ ದಿನಕ್ಕೆ ಆಮೇಕಿಂದ ನೀನೆಲ್ಲೋ ಅವಳೆಲ್ಲೋ. ಇಂಥ ಲವ್ ಪವೆಲ್ಲ ನನಗೆ ಬೇಕಾಗಿಲ್ಲ. ನಡಿ ನಡಿ, ನಿಮ್ಮಷ್ಟು ನಮಗೆಲ್ಲ ಬುದ್ಧಿ ಇಲ್ಲ ಕಣಪ್ಪ. ಲವ್ ಮಾಡ್ಬಿಟ್ಟು ಹುಡುಗಿನ ಹಾಳು ಮಾಡ್ಬಿಟ್ಟು ಜೀವನ ಹಾಳು ಮಾಡೋ ಅಷ್ಟು. ನೋಡು, ನಮ್ಮ ಸಂಬಂಧಿಕರಾಗ ಒಂದು ಹುಡುಗ ಅವನೇ, ಅದೇ ಹುಡುಗನ ಜೊತೆನೇ ನೀಯಾ ನನ್ನ ನಾದ್ನಿ ಮದುವೆ ಮಾಡಬೇಕು ಅಂತ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನಡಿ ಸುಮ್ಕೆನೆ ನೀಯಾ. ಪ್ಲೀಸ್ ಅಕ್ಕ, ಅಕ್ಕ ಅಕ್ಕ. ನಡಿ. ಅದಕ್ಕೆ ನೀವು ನನ್ನ ಪ್ರೀತಿನ ದೂರ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ನನ್ನ ಪ್ರೀತಿನ ನೀವು ಒಂದ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇ ನನ್ನ ಪ್ರೀತಿನ ದೂರ ಮಾಡ್ತಾ ಇದ್ದೀರಾ. ಬೇಕು ಅಂತಾನೆ ಈ ತರ ಮಾಡ್ತಿದ್ದೀರಾ ಅಂತ ಅನ್ನಿಸ್ತದೆ. ಹುಡುಗ ಒಳ್ಳೆಯವನು, ತುಂಬಾ ಒಳ್ಳೆಯವನು. ಆದ್ರೆ ನೀವು ಈ ಕಿತ್ತ ನನಗೆ ಸಹಾಯ ಮಾಡೋದ್ರ ಬಿಟ್ಟು ಆ ಬಂಗಾರ ಮುಂಗೆ ಏನೇ ಸಹಾಯ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಐತೆ. ನೀವು ಈ ತರ ಎಲ್ಲ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ನಾನು. ನೀವು ನನಗೆ ಸಹಾಯ ಮಾಡಿ ನನ್ನ ಮದುವೆ ಮಾಡಿಸ್ತೀರಾ ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ನೀವೆಲ್ಲ ಮೋಸ ಮಾಡಿಬಿಟ್ರಿ. ನನ್ನ ಅಣ್ಣ ಅಮ್ಮನ ಹತ್ರ ಏನಿಯಾ ಮಾತಾಡ್ತೀನಿ, ನಿಮ್ಮ ಹತ್ರ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ. ನೀವೆಲ್ಲ ಮೋಸನೇ ಏನಿಯಾ ಮಾಡೋದು. ಲೇ ಲೇ ಮನಿಯಾಳಿ, ನಿಂತ್ಕಳೆ ಲೇ. ಈಗೇನಪ್ಪ ಮಾಡೋದು? ಇವಳು ಮಾಡೋದೆಲ್ಲ ಇಂಥ ಕೆಲಸನೇನಿಯ. ಅಲ್ಲಲ್ಲ ಹೂ ಪವು ಎಲ್ಲ ಯಾಕೆ ಬೇಕು? ಅವನು ಯಾರು ಏನು ಕತೆ? ನಾವು ಮದ್ಯಕ್ಕೇನೇ ಕೈ ಬಿಟ್ಬಿಟ್ರೆ ಆಮೇಕಿಂದ ಬಂದು ತವ್ರ ಮನೆಗೇನೆ ಬಿದ್ದಿರ್ಬೇಕಾಯ್ತದೆ. ಇವಳಿಗೆ ಎಷ್ಟು ಹೇಳಿದ್ರು ಇವಳಿಗೆ ಕೇಳೋದೇನೇ ಇಲ್ಲ. ಇವ್ರಿಗೆ ಲವ್ ನೆತ್ತಿಗತ್ಬಿಟ್ಟೈತೆ. ಇವ್ರಿಗೆಲ್ಲ ಲವ್ ಅಂತೆ ಲವ್. ಇವಕ್ಕೆಲ್ಲ ನನ್ವೆ ಮನೆಯಾಳಿಗಳಿಗೆಲ್ಲ ನನ್ವೆ. ಇವಳು ಓದಕ್ಕೆ ಕಳ್ಸಿದ್ನಲ್ಲ, ಎಕ್ಕಡ ತಗೊಂಡು ಹೊಡ್ಕೋಬೇಕು ನಾನಂತೂ. ಅಯ್ಯೋ, ಈಗೇನು ಮಾಡಲಿ ನಾನು? ಈ ಹುಡ್ಗಂದೊಂಥರ ಇವ್ರದ್ದೊಂಥರ ಕಥೆ ಆಗೋಗ್ಬಿಡ್ತಲ್ಲ ಈಗ.